ಅಮೆರಿಕಾದಲ್ಲಿ ಭಾರತೀಯರಿಬ್ಬರು ಪಾಲಕ್ ಪನೀರ್ನಿಂದಾಗಿ 1.8 ಕೋಟಿ ರೂಪಾಯಿ ಗೆದ್ದಿದ್ದಾರೆ. ಆಶ್ಚರ್ಯ ಅನ್ನಿಸ್ತಿದ್ಯಲ್ವಾ? ಹೌದು, ಗೆದ್ದಿರೋದೇನು ನಿಜ, ಆದರೆ ಅದಕ್ಕಾಗಿ ಅವರು ಸತತ ಹೋರಾಟವೂ ನಡೆಸಿದ್ದಾರೆ. ವಿಷಯ ಏನಂದ್ರೆ, ಈ ದುಡ್ಡು ಗೆದ್ದಿರೋದು ಯಾವುದೇ ಸ್ಪರ್ಧೆಯಿಂದ ಅಲ್ಲ, ಬದಲಾಗಿ ಕಾನೂನು ಹೋರಾಟದಿಂದಾಗಿ. 2023ರಲ್ಲಿ ಆದಿತ್ಯ ಪ್ರಕಾಶ್ ಅನ್ನೋರು ಅಮೆರಿಕಾದ ಕೊಲರಾಡೋ ಬೌಲ್ಡರ್ ಯೂನಿವರ್ಸಿಟಿಯಲ್ಲಿ PhD ಮಾಡ್ತಿದ್ರು. ಸೆಪ್ಟೆಂಬರ್ 5, 2023ರಂದು ಯೂನಿವರ್ಸಿಟಿಯ ಕ್ಯಾಂಟೀನ್ನಲ್ಲಿದ್ದ ಮೈಕ್ರೋವೇವ್ನಲ್ಲಿ ಪಾಲಕ್ ಪನೀರ್ ಬಿಸಿ ಮಾಡ್ತಿದ್ರು. ಆಗ ಅಲ್ಲಿದ್ದ ಮಹಿಳಾ ಸಿಬ್ಬಂದಿಯೊಬ್ಬರು ಪಾಲಕ್ ಪನೀರ್ ವಾಸನೆ ಬರ್ತಿದೆ, ಮೈಕ್ರೋವೇವ್ ಬಳಸಬೇಡಿ ಎಂದು ರಂಪಾಟ ಮಾಡಿದ್ರು. ಆದಿತ್ಯ ಪ್ರಕಾಶ್, ಇದು ಕಾಮನ್ ಏರಿಯಾ, ಇದನ್ನ ಯೂಸ್ ಮಾಡುವ ಹಕ್ಕು ನನಗಿದೆ, ನನ್ನ ಆಹಾರ ನನ್ನ ಹೆಮ್ಮೆ ಎಂದು ವಾದ ಮಾಡಿದ್ದಾರೆ. ಈ ವೇಳೆ ಮಾತಿಗೆ ಮಾತು ಬೆಳೆದಿದ್ದು ಆದಿತ್ಯ ಪ್ರಕಾಶ್ ಅವರ ಗೆಳತಿ ಊರ್ಮಿ ಭಟ್ಟಾಚಾರ್ಯ ಅವರು ಈ ವೇಳೆ ವಾದ ಮಾಡ್ತಾರೆ. ಅಲ್ಲದೆ ಯೂನಿವರ್ಸಿಟಿ ಸಿಬ್ಬಂದಿ ಜೊತೆ ವಾದ ಮಾಡಿದ್ದಕ್ಕಾಗಿ, ಜೊತೆಗೆ ಆದಿತ್ಯ ಪ್ರಕಾಶ್ಗೆ ಸಪೋರ್ಟ್ ಮಾಡಿದ್ದಕ್ಕಾಗಿ ಅಲ್ಲೇ ಟೀಚಿಂಗ್ ಅಸಿಸ್ಟೆಂಟ್ ಆಗಿದ್ದ ಊರ್ಮಿ ಭಟ್ಟಾಚಾರ್ಯ ಅವರನ್ನ ವಜಾಗೊಳಿಸಲಾಗುತ್ತೆ. ಅಷ್ಟೇ ಅಲ್ಲದೆ PhDಗೆ ಹೋಗುವ ವಿದ್ಯಾರ್ಥಿಗಳ ಸ್ನಾತಕೋತ್ತರ ಪದವಿಗಳನ್ನ ನೀಡಲು ಇಲಾಖೆ ನಿರಾಕರಿಸುತ್ತೆ. ಹೀಗಾಗಿ ಕಾನೂನು ಮೊರೆ ಹೋಗಿದ್ರು ಆದಿತ್ಯ ಪ್ರಕಾಶ್. ಆಹಾರದ ವಿಚಾರದಲ್ಲಿ ಯೂನಿವರ್ಸಿಟಿ ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳ ವಿರುದ್ಧ ವ್ಯವಸ್ಥಿತ ಪಕ್ಷಪಾತ ಮಾಡ್ತಿದೆ ಎಂದು ವಾದಿಸಿದ್ರು. ಇದೀಗ ಕೊನೆಗೂ ಕಾನೂನು ಹೋರಾಟದಲ್ಲಿ ಗೆದ್ದಿರೋ ಆದಿತ್ಯ ಹಾಗೂ ಊರ್ಮಿ ಭಟ್ಟಾಚಾರ್ಯಗೆ ಕೊಲರಾಡೋ ಬೌಲ್ಡರ್ ಯೂನಿವರ್ಸಿಟಿ $2 ಲಕ್ಷ ಅಂದರೆ 1.8 ಕೋಟಿ ಪಾವತಿಸಿದೆ. ಪ್ರಕರಣ ಇತ್ಯರ್ಥಪಡಿಸಿ ಅವರಿಗೆ ಮಾಸ್ಟರ್ ಡಿಗ್ರಿ ನೀಡಿದೆ. ಆದರೆ ಇಬ್ಬರಿಗೂ ಯೂನಿವರ್ಸಿಟಿಯಲ್ಲಿ ಉದ್ಯೋಗ ನೀಡದಂತೆ ನಿರ್ಬಂಧಿಸಿದೆ.